ಮಾರ್ನಿಂಗಿಂದ ವ್ಲಾಗ್ ಮಾಡಿಲ್ಲ ಮತ್ತೆ. ಈಗ ಟೈಮ್ ಬಂದು 8:30 ಆಗಿದೆ. ಇವತ್ತು ಮೇನ್ ಜಾತ್ರೆ ನಮ್ಮೂರಲ್ಲಿ. ಸೊ ಇವಾಗ ಎಲ್ಲರೂ ಜಾತ್ರೆ ನೋಡೋಕೆ ಹೋಗ್ತಾ ಇದ್ದೀವಿ. ನಾನು ಈಗ ರೆಡಿಯಾಗಿದ್ದೀನಿ. ಮತ್ತು ಇದು ನಮ್ಮ ಚಿಕ್ಕಮ್ಮ ಎಲ್ಲರೂ ಸಿಂಪಲ್ಲಾಗಿ ರೆಡಿಯಾಗಿದ್ದಾರೆ, ಯಾರೂ ಗ್ರ್ಯಾಂಡಾಗಿ ರೆಡಿಯಾಗಿಲ್ಲ. ಸೊ ಇವಾಗ ನಾನು, ನಮ್ಮ ಚಿಕ್ಕಮ್ಮ, ಇಬ್ಬರು ತಂಗಿ, ನಮ್ಮ ತಮ್ಮ, ನಮ್ಮ ದೊಡ್ಡಮ್ಮ ಜಾತ್ರೆ ನೋಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ ಜಾತ್ರೆ ಎಲ್ಲ ಹೇಗೆ ನಡೀತಿದೆ ಅಂತ ತೋರಿಸ್ತೀನಿ ನಿಮಗೆ. ಅಕ್ಕ ನೋಡಿ, ಪ್ರತಿ ಸರಿ ಬಂದರೆ ಇದನ್ನು ತೋತಾರೆ, ಚಿಕ್ಕ ಮಗು ಥರ. ರೂಮಲ್ಲಿ ಅದೆಷ್ಟು ಬಿದ್ದೋಯ್ತೋ ಇದು. ಹೇಳ್ತಾರೆ ಇವರು, ಇಂಥವು ಅದು ಎಷ್ಟು ಮನೇಲಿ ಬಿದ್ದೈತೋ ಆದರೂ ತಗೋತಿರ್ತಾರೆ. ಇವಾಗ ಇವ್ರಿಗೆ ಏನು ಹೇಳಬೇಕು? ನೀವೆಲ್ಲ ಅದು ಎಷ್ಟು ತೊಗೊಂಡ್ರು ಸಾಲಲ್ಲ ಇವ್ರಿಗೆ. ನಾವೆಲ್ಲ ಯೂಸ್ ಮಾಡ್ತಿದ್ದೇವೆ ಇವಾಗ ಹಾಕೊಳ್ಳೋದಷ್ಟೇ. ಆಮೇಲೆ ಫ್ರೆಂಡ್ಸ್, ನಾನು ತಗೊಂಡೆ. ಧೃತಿ ಬಳೆ ಹಾಕ್ಸ್ಕೊತಾಳ. ಪುಟ್ಟಿ ನೀನು ಹಾಕ್ಸ್ಕೊತೀಯ? ಪುಟ್ಟಿ ಧೃತಿ ಆ್ಯಸ್ ಯೂಶುವಲ್ ಯಾವಾಗಲೂ ಇದನ್ನೇ ತೊಗೊಳ್ಳೋದು, ಟ್ವಿಸ್ಟರ್. ಇದು ಬಿಟ್ಟರೆ ಬೇರೆ ಏನು ತಿನ್ನಲ್ಲ. ಫ್ರೆಂಡ್ಸ್, ಟೈಮ್ ಬಂದು 9:30 ಆಗಿದೆ. ಮನೆಗೆ ಬಂದ್ವಿ. ಏನಕ್ಕೆ ಮನೆಗೆ ಬಂದ್ವಿ ಅಂದರೆ ನಮ್ಮ ವಿಸ್ಮಯ ತಲೆ ಸುತ್ತೈತೆ, ಆಗ್ತಾ ಇಲ್ಲ. ಅಲ್ಲೂ ಜನ ನೋಡಿ ಅಂತ ಅಲ್ಲ, ಅವಳು ಆ್ಯಕ್ಚುಲಿ ಬೆಳಗ್ಗೆಯಿಂದ ಏನು ನೆಟ್ಟಗೆ ತಿಂದಿರಲಿಲ್ಲ, ಸೊ ಅದಕ್ಕೆ ತಲೆ ಸುತ್ತೈತೆ. ಸೊ ಇವಾಗ ಅಲ್ಲಿ ನನ್ನ ಫ್ರೆಂಡ್ ಅವ್ರ ಪ್ರಸಾದ ಎಲ್ಲ ಅನಿಸಿದ್ರು, ಅದನ್ನೇ ತಿಂದ್ಬಿಟ್ಟು ರೋಸ್ ಮಿಲ್ಕ್ ಕೊಡ್ತಿದ್ರು, ಅದನ್ನೆಲ್ಲ ಕುಡ್ಕೊಂಡು ಬಂದ್ವಿ ಮನೆಗೆ ರೆಸ್ಟ್ ಮಾಡೋಣ ಅಂತ. ಮತ್ತೆ ನಮ್ಮ ದೊಡ್ಡಪ್ಪ ಬಂದ್ಮೇಲೆ ಮತ್ತೆ ಇನ್ನೊಂದು ರೌಂಡ್ ಹೋಗ್ತೀವಿ, ಅವಾಗ ತೋರಿಸ್ತೀವಿ. ಫ್ರೆಂಡ್ಸ್, ಟೈಮು 11 ಗಂಟೆ ಆಗಿದೆ. ನಮ್ಮ ದೊಡ್ಡಪ್ಪ ಇವಾಗ ಬಂದಿದ್ದಾರೆ. ಸೊ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ಜಾತ್ರೆ ನೋಡೋಕ್ಕೆ, ಏನಾದ್ರು ಕೊಡ್ಸೋಕ್ಕೆ. ಇವಾಗ ಪುಟ್ಟಿ ಫುಲ್ ಆ್ಯಕ್ಟಿವ್ ಆಗಿದ್ದಾಳೆ. ಆವಾಗಲೇ ತಲೆ ಸುತ್ತಂತಿದ್ದು. ನಮ್ಮ ಚಿಕ್ಕಮ್ಮ ರಿಯಾಕ್ಷನ್ ನೋಡಿ, ಯಾಕೆ ಅಂತ ಗೊತ್ತಿಲ್ಲ. ನಿದ್ದೆ ಬರ್ತೈತೆ ಆದರೂ ಕರ್ಕೊಂಡು ಹೋಯ್ತವ್ರೆ. ಕರ್ಕೊಂಡು ಹೋಯ್ತಲ್ಲ, ನಮ್ಮ ಅಮ್ಮನೇ ಹೇಳಿದ್ದು ಬರ್ತೀನಿ ಅಂತ. ನಾನೇನು ಹೇಳಿಲ್ಲ. ಚಾರು ಬರ್ತಿಲ್ವಾ? ಸೊ ನಾವು ಇಷ್ಟು ಜನ ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ದೊಡ್ಡಪ್ಪಕ್ಕೆ ಟ್ಯಾಕ್ಸ್ ಹಾಕೋಕೆ ಹೋಗ್ತಾ ಇದ್ದೀವಿ. ನೋಡಿ, ಇವಳು ಚೈಲ್ಡ್ ಚಪಾತಿ. ಇವಳು ಬಳೆ ಪರ್ಚೇಸ್ ಮಾಡ್ತಾರೆ. ನೀನು ಫ್ರೆಂಡ್ ಅದು ಕೊಡಿ. ಮತ್ತೆ ಇದೆಲ್ಲರಿಗೂ ಬ್ರೇಸ್ಲೆಟ್ಸ್ ಕೊಡಿಸೋರು. ಇನ್ನೊಂದು ರೌಂಡ್ ಅಮ್ಮನ ಜೊತೆ ಒಂದು ರೌಂಡ್ 400 ರೂಪಾಯಿ ಕೊಡಿ. ನಾವು ಚಿಕ್ಕ ಮಕ್ಳ ಥರ ಇದನ್ನ ಆಡೋಕ್ಕೆ ಬಂದಿದ್ದೀವಿ. ಇಲ್ಲಿ ನಾನು, ನಮ್ಮ ವಿಸ್ಮಯ ಮತ್ತು ನನ್ನ ಫ್ರೆಂಡ್ ಅಲ್ಲಿ ಕೂತವ್ರು. ವಿಸ್ಮಯ, ಹಾಯ್.
ಗಂಟೆ ಆಗಿದೆ. ನಾನು ನನ್ನ ಫ್ರೆಂಡ್ ಆಚೆ ಕಡೆ ಕುತ್ಕೊಂಡು ಫೋನ್ ನೋಡ್ತಿದ್ದೀವಿ. ನೋಡಿ ಮನೆಗೆ ಹೋಗಿ ಮಲಗೋದ್ಬಿಟ್ಟು. ಆ್ಯಕ್ಚುಲಿ ಮನೆಗೆ ಯಾಕೆ ಹೋಗಿ ಮಲಗಿಲ್ಲ ಅಂದರೆ ಇಷ್ಟೋ ತನಕ ಕರ್ಗ ಹಿಂದೆ ಹೋಗಿದ್ವಿ. ನಮ್ಮ ಫ್ರೆಂಡ್ಸ್ ಮನೆ ಹತ್ರ ಎಲ್ಲ ಡ್ಯಾನ್ಸ್ ಆಡುತ್ತೆ ಚೆನ್ನಾಗಿ ಅಂತ ಅಲ್ಲಿ ಹೋಗಿದ್ವಿ. ಅಲ್ಲೆಲ್ಲ ನೋಡಿಕೊಂಡು ಇವಾಗ ನಮ್ಮ ಮನೆ ಹತ್ರ ಬಂದಿದ್ದೀವಿ. ಇನ್ನೇನು ನಮ್ಮ ಮನೆ ಹತ್ರ ಬರುತ್ತೆ ಅಂತ ಅಂದ್ಕೊಂಡು ಕೂತಿದ್ದೀವಿ, ಗೊತ್ತಿಲ್ಲ. ಇಲ್ಲೆಲ್ಲ ಆಲ್ರೆಡಿ ನೋಡಿ ಹೂವಾದಲ್ಲಿ ಡೆಕೋರೇಷನ್ ಮಾಡ್ತಾ ವೆಯ್ಟ್ ಮಾಡ್ತಾವ್ರೆಲ್ಲ. ಟೈಮ್ ಬಂದು 4 o'clock ಆಗಿದೆ. ನಿದ್ದೆ ಬೇರೆ ಎಳೀತಿದೆ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ ಇನ್ನು. ಏನೂ ಮಾಡಲ್ಲ. ನಮ್ಮ ಮನೇಲಿ ಆಲ್ರೆಡಿ ಎಲ್ಲ ಹೋಗಿ ಮಲ್ಕೋಬಿಟ್ಟವ್ರೆ. ಚಿಕ್ಕಮ್ಮ ಮತ್ತು ನಮ್ಮ ದೊಡ್ಡಮ್ಮ ತಮಟೆ ಸೌಂಡ್ ಬಂತು ಅಂತ ಎದ್ದು ಬಂದವ್ರೆ. ಬೆಳಗ್ಗೆ ಮನೆ ಹತ್ರ ಕರ್ಗ ಬಂತು. ಅದಾದಮೇಲೆ ನಾವು ದೇವಸ್ಥಾನ ಹತ್ರ ಹೋಗಿಲ್ಲ. ಯಾವಾಗಲೂ ಆ್ಯಕ್ಚುಲಿ ದೇವಸ್ಥಾನ ಹತ್ರ ಹೋಗ್ತಾಯಿದ್ವಿ, ಮುಗಿಯೋ ಗಂಟೆ ಹೋಗ್ತಾಯಿದ್ವಿ. ಯಾರಿಗೂ ಇಂಟ್ರೆಸ್ಟ್ ಇರಲಿಲ್ಲ, ಪ್ಲಸ್ ನನಗೂ ಹುಷಾರಿರಲಿಲ್ಲ ನೈಟಿಂದ. ನನ್ನ ಫ್ರೆಂಡ್ ಮನೆ ಹತ್ರ ನೋಡಿಕೊಂಡು ಬಂದು ಮಲ್ಕೊಂಡು ಮತ್ತು ಮನೆ ಹತ್ರ ಬಂದಾಗ ಬಂದು ನೋಡಿ ಮಲ್ಕೊಬಿಟ್ಟು ಇವಾಗ ಎದ್ದು ರೆಡಿಯಾಗಿ ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಮ್ಯಾಂಗೋ ಮೇಳ ನಡೀತಿದೆ. ಸೊ ಅಲ್ಲಿಗೆ ಅಷ್ಟು ಜನ ನಮ್ಮ ದೊಡ್ಡಮ್ಮ, ನನ್ನ ತಂಗಿ, ನಮ್ಮ ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನನ್ನ ತಂಗಿ, ನಾನು, ನಮ್ಮ ಅಣ್ಣ, ನಮ್ಮ ಅಕ್ಕ ಇಷ್ಟು ಜನ ಬಂದಿದ್ದೀವಿ ಮ್ಯಾಂಗೋ ಮೇಳಗೆ. ಆ್ಯಕ್ಚುಲಿ ಇದು ಲಾಸ್ಟ್ ಡೇ ಅಂತೆ. ರೀಲ್ಸಲ್ಲಿ ನೋಡಿದ್ರು ನಮ್ಮ ದೊಡ್ಡಮ್ಮ ಲಾಸ್ಟ್ ಆಗಿದ್ದರಿಂದ ಇವೆಲ್ಲ ನಮ್ಮ ದೊಡ್ಡಮ್ಮನೆ ನೋಡೋದು ಅಂತಾನೆ ಹೇಳು. ನಮ್ಮ ದೊಡ್ಡಮ್ಮಗೆ ಇಂಥ ರೀಲ್ಸ್ಗಳು ತುಂಬ ಬರ್ತಾ ಇರ್ತವೆ. ಅಲ್ಲಿ ಹೋಗೋದು, ಹೋಟ್ಲುದು, ಇಲ್ಲೇನಾದ್ರು ಮಾಡ್ತಿದ್ರೆ ಯಾವ್ದಾದ್ರು ಪ್ಲೇಸಸ್ಗೆ ಹೋಗೋದು, ಬರೀ ಇಂಥವೇ ಬರ್ತಾ ಇರುತ್ತೆ. ಅದೇನೋ ಗೊತ್ತಿಲ್ಲ, ಅವ್ರದ್ದು ಇನ್ಸ್ಟಾಗ್ರಾಮ್ ರೀಲ್ಸ್ ಫೀಡ್ನ ಸ್ವಲ್ಪ ಚೇಂಜ್ ಮಾಡ್ಬೇಕು ಅನ್ಸುತ್ತೆ. ನಾವು ನೋಡ್ತಾರೆ ಅಂತ ಅರ್ಥ. 24 hours ಇನ್ಸ್ಟಾಲ್ ಇಲ್ಲ ಫ್ರೆಂಡ್ಸ್. ಫಸ್ಟ್ ಸ್ಟಾರ್ಟಿಂಗಲ್ಲಿ ಉರಿ ಇತ್ತು. ಸೊ ಎಲ್ಲ ಟೇಸ್ಟ್ ನೋಡ್ತವ್ರು. ಏನು ಪುಟ್ಟಿ ಏಡ್ಸ್ ಬರುತ್ತೆ ಏನಂದಿದ್ದಿಲ್ಲ, ಅದೇನು ಏಡ್ಸ್ ಬರುತ್ತಲ್ಲ ಅಂತಾಳೆ. ನೋಡಿ ಫ್ರೆಂಡ್ಸ್, ಬೆಲ್ದಣ್ಣು ಜ್ಯೂಸ್. ಇದ್ರ ಬಗ್ಗೆ ಬೆಲ್ದಣ್ಣು ಜ್ಯೂಸ್ ಬೆಲ್ಲ ಹಾಕಿರೋದು. ಸೊ ಇದನ್ನ ನಮ್ಮ ತಮ್ಮ ಹೇಳ್ತಿದ್ದ. ಬ್ಲಾಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಕಿಡ್ನಿಗೆ ಒಳ್ಳೆಯದಂತೆ. ಸ್ಟಾಪ್ ಮಾಡ್ಬಿಟ್ಟು ಹೇಳೋದು. ಇಲ್ಲಿ ಇವ್ರು ಸ್ಟಾರ್ಟ್ ಮಾಡ್ಕೊಂಡು ನಮ್ಮ ಅಕ್ಕ ಹೊಟ್ಟೆ ಐತೈತಿ ಇವಾಗ, ಅದಕ್ಕೂ ಒಳ್ಳೇದಂತೆ. ಹೆಲ್ತ್ ಬಾಡಿ ಒಳ್ಳೇದು. ನೀನು ಹೊಟ್ಟೆ ನೋವು ಇರೋದು ಕುಡಿ ನೋಡ್ರಿ ನೋಡಿ ಟೇಸ್ಟ್ ಅಂದ್ಬಿಟ್ಟು ಎತ್ಕೊಂಡು ತಿಂತಾ ಧೃತಿ. ಸೊ ಟೇಸ್ಟಿಗೆ ಒಂದು ತೊಗೊಂಡು ತಿನ್ಬೇಕು ಧೃತಿ. ಪರವಾಗಿಲ್ಲ, ನೀವು ಆಗಲಿ ಅದನ್ನೇ ಮಾಡ್ತೀರಾ. ನಾನೇನು ಮಾಡ್ತಾನೆ ಇಲ್ಲ. ನಾನು ನೋಡಿ ಫ್ರೆಂಡ್ಸ್ ಎಷ್ಟು ಡೀಸೆಂಟಾಗಿ ಸುಮ್ಮನೆ ಬರ್ತೀವಿ. ಎಲ್ಲ ಸುಳ್ಳು. ನಮ್ಮ ಅಕ್ಕ ತಿನ್ಸಿರ್ತೀವಿ, ವಿಡಿಯೋ ಮಾಡಬೇಕಲ್ಲ, ಅದಕ್ಕೆ ಮುಂದೆ ನಡೀರಿ. ಇಲ್ಲೆಲ್ಲ ಬಟ್ಟೆ, ಇಯರಿಂಗ್ಸು ಎಲ್ಲ ಇದೆ. ಬಟ್ ನಮ್ಮ ಕಣ್ಣು ಅದಕ್ಕೆ ಯಾವುದಕ್ಕೂ ಹೋಯ್ತಾ ಇಲ್ಲ, ಬರೀ ತಿನ್ನೋದು. ನಾವು ಆ್ಯಕ್ಚುಲಿ ತಿನ್ನೋಕಂತಾನೆ ಬಂದಿದ್ದು ಮ್ಯಾಂಗೋ ಮೇಳಗೆ. ಕಾದು ಸದ್ಯಕ್ಕೆ ಬರೀ ವೆಜ್ ಮೋಮೋ ಸಿಕ್ಕಿದೆ. ಮತ್ತು ಇದೇನಿದು ಇಷ್ಟೋ ತನಕ ಕಾದು ಜಸ್ಟ್ ಬರೀ ಮೋಮೋಸ್ ಮಾತ್ರ ಕೊಡ್ತವ್ರು. ಅಲ್ಲಿ ಫ್ರೆಂಚ್ ಫ್ರೈಸ್ ಎಲ್ಲ ಹೇಳಿದರು. ಏನೋ ಶಾವ್ಗೆ ಸ್ವೀಟ್ ಪಾಯಸ ಮಿಕ್ಸ್ ಮಾಡಿ ತಿನ್ನೋದು. ಶಾವ್ಗೆ ತಗೊಂಡೆ, ಶಾವ್ಗೆ ಬಾತ್. ಇಲ್ಲಿ ಗಿರ್ಮಿಟ್ ತಿಂತವ್ರೆ. ಇಲ್ಲಿ ಮುಗೀತು, ಎಲ್ಲ ತಿಂದಿದ್ದು ಮುಗೀತು. ಎಲ್ಲರಿಗೂ ಹೊಟ್ಟೆ ಫುಲ್ ಆಯಿತು. ಶಾಪಿಂಗ್ ಮಾಡಿದ್ದು ಆಯಿತು ಎಲ್ಲ. ಹೊರಟ್ವಿ ಮನೆಗೆ. ಫ್ರೆಂಡ್ಸ್ ಫೈನಲಿ ಬಂದು ಮನೆಗೆ ರೀಚ್ ಆದ್ವಿ. ಅಲ್ಲಿ ಆ್ಯಕ್ಚುಲಿ ಮ್ಯಾಂಗೋ ಮೇಳ ಅಂತ ಹೋದ್ವಿ. ಯಾರು ರೀಲ್ಸ್ನ ನಂಬ್ಕೊಂಡು ಹೋಗ್ಬಾರ್ದು. ನಮಗಿದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ, ಎಷ್ಟೊಂದು ಸಲ ಈ ಎಕ್ಸ್ಪೀರಿಯನ್ಸ್ಗಳಾಗೈತೆ. ಯಾವಾಗಲೂ ರೀಲ್ಸ್ನ ನಂಬ್ಕೊಂಡು ಹೋಗ್ತೀವಿ, ಅಲ್ಲಿ ನೋಡಿದ್ರೆ ಅಲ್ಲೇ ಬೇರೆ ಏನೋ ಇರುತ್ತೆ. ಈ ಸಲನೂ ಅಷ್ಟೇ ಮ್ಯಾಂಗೋ ಮೇಳ ಅಂತ ಹೋದ್ವಿ. ಅಲ್ಲಿ ಮ್ಯಾಂಗೋದು ಏನೂ ಇರಲಿಲ್ಲ. ಆದರೆ ವೇಸ್ಟ್. ಲಾಸ್ಟ್ ಟೈಮ್ ಹೋಗಿದ್ವಲ್ಲ, ಅದೇ ಮೇಳ ಇದ್ದಿದ್ದು, ಅದೇ ಫುಡ್ ಸ್ಟಾಲ್ ಇದ್ದಿದ್ದು, ಎಲ್ಲ ಅದೇ. ಮ್ಯಾಂಗೋದ ಐಟಮ್ ಏನೂ ಇರಲಿಲ್ಲ. ಸೊ ಇಲ್ಲಿಗೆ ನಮ್ಮದು ಜಾತ್ರೆ ವ್ಲಾಗ್ ಎಂಡ್ ಆಗುತ್ತೆ. ಜಾತ್ರೆ ವ್ಲಾಗ್ನೇ ಕಂಟಿನ್ಯೂ ಮಾಡಿದೆ. ಇದನ್ನು ಆ್ಯಕ್ಚುಲಿ ಮಾರ್ನಿಂಗ್ ಎಲ್ಲ ಕಂಟಿನ್ಯೂ ಮಾಡಬೇಕಿತ್ತು ನಾನು ವ್ಲಾಗ್ ಜಾತ್ರೆದು. ಆದರೆ ನನಗೆ ಹುಷಾರಿಲ್ಲ ಅಂದ್ಬಿಟ್ಟು ಮಲ್ಕೋಬಿಟ್ಟಿದ್ದೆ ನಾನು ನೈಟೆ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ
ಹೆಚ್ಚಿನ ವಿಡಿಯೋಸ್ಗಾಗಿ ಹೀಗೆ ಸಪೋರ್ಟ್ ಮಾಡಿ. ಬಾಯ್. ಎಲ್ಲರೂ ಬಾಯ್ ಹೇಳ್ಬಿಡಿ. ಬಾಯ್. ಬಾಯ್. ಬಾಯ್.